ಎಲ್ಲರಿಗೂ MCQ ಮಾಸ್ಟರ್ ಕೋರ್ಸ್ಗೆ ಸ್ವಾಗತ. ಜುಲೈ 13 ಮತ್ತು 14, 2026 ಕರೆಂಟ್ ಅಫೇರ್ಸ್ಗೆ ಸ್ವಾಗತ ಅಂತ ಹೇಳ್ತಾ 2026ರಲ್ಲಿ ಜೀವ ವೈವಿಧ್ಯ ಪಾರಂಪರೆ ತಾಣ ಎಂದು ಘೋಷಿಸಲ್ಪಟ್ಟ ಅಸ್ಸಾಂನ ಕಾಡುಬತ್ತ ಸಂರಕ್ಷಣಾ ತಾಣ ಯಾವುದು? ಸರಿಯಾದ ಉತ್ತರ ಬೋರ್ಜುಲಿ ಜೋಗು ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಮಜುಲಿ ಜೋಗು ಪ್ರದೇಶ ಏನಿದು? ಇದು ಮಜುಲಿ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಆದರೆ ಇದು ಕಾಡುಬತ್ತ ಸಂರಕ್ಷಣೆಗಾಗಿ BHS ಎಂದು ಘೋಷಿಸಿಲ್ಲ. ಸೊ ಅದಕ್ಕೆ ಇದು ಆಗಿದೆ. ಇನ್ನು ಬೋರ್ಜುಲಿ ಜೋಗು ಪ್ರದೇಶ ಇದು ಸೋನಿತ್ಪುರ್ ಜಿಲ್ಲೆಯಲ್ಲಿದೆ. 0.41 ಹೆಕ್ಟೇರ್ ಪ್ರದೇಶದಲ್ಲಿದೆ. ಇದು ಓಲ್ಜಿಯಾ ರೋಪೋಂಗ್ ಕಾಡುಬತ್ತದ ಸಮೃದ್ಧಿ ಜನಸಂಖ್ಯೆ ಇದಾಗಿದೆ. ಸೊ ಅದರಿಂದ ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಕಾಜಿರಂಗ ಜೋಗು ಪ್ರದೇಶದಲ್ಲಿ ಇದೊಂದು ರಾಷ್ಟ್ರೀಯ ಉದ್ಯಾನವನ. ಇದು ಒಂದು ಕೊಂಬಿನ ಗೆಂಡಮೃಗಕ್ಕೆ ಪ್ರಸಿದ್ಧವಾಗಿದೆ. ಕಾಡುಬತ್ತ BHS ಅಲ್ಲ. ಸೊ ಅದಕ್ಕೆ ಈ ಆಪ್ಷನ್ ಕೂಡ ತಪ್ಪಾಗಿದೆ. ಇನ್ನು ತೀಪುರ್ ಬಿಲ್ ಇದೊಂದು ರಾಮ್ಸರ್ ತಾಣ ಪಕ್ಷಿಧಾಮ. ಕಾಡುಬತ್ತ ಸಂರಕ್ಷಣಾ BHS ಅಲ್ಲ. ಸೊ ಅದಕ್ಕೆ ಇದು ಕೂಡ ತಪ್ಪಾದ ಉತ್ತರವಾಗಿರುತ್ತೆ. ಇನ್ನು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅಸ್ಸಾಂನ ಬೋರ್ಜುಲಿ ತಾಣವನ್ನು ಜೀವ ವೈವಿಧ್ಯ ಪಾರಂಪರ್ಯ ತಾಣ ಎಂದು ಘೋಷಿಸಲಾಗಿದೆ. ಈ ಸ್ಥಳವು ಸೋನಿತ್ಪುರ್ ಜಿಲ್ಲೆಯಲ್ಲಿದೆ. ಇದು ಕಾಡು ಹಕ್ಕಿಯನ್ನು ಸಂರಕ್ಷಿಸುತ್ತದೆ. ಈ ಯೋಜನೆಗೆ ರಾಷ್ಟ್ರೀಯ ಮಳೆಯಾಶ್ರಿತ ಪ್ರದೇಶ ಪ್ರಾಧಿಕಾರ ಹಣಕಾಸು ಒದಗಿಸುತ್ತದೆ. ಇನ್ನು ನೈಸರ್ಗಿಕ ಆವಾಸಸ್ಥಾನಗಳಲ್ಲಿ ಸಂರಕ್ಷಣೆಯನ್ನು ಕೈಗೊಳ್ಳಲಾಗುತ್ತಿದೆ. ICARNB PGR ಈ ಯೋಜನೆಯನ್ನು ಕಾರ್ಯಗೊಳಿಸುತ್ತದೆ. ಅಸ್ಸಾಂನ ರಾಜ್ಯ ಜೀವ ವೈವಿಧ್ಯ ಮಂಡಳಿಯು ಸಹಯೋಗಿ ಸಂಸ್ಥೆಯಾಗಿದೆ. ಕಾಡು ಹಕ್ಕಿ ಒಂದು ಅಮೂಲ್ಯವಾದ ಆನುವಂಶಿಕ ಸಂಪನ್ಮೂಲವಾಗಿದೆ. ಇದು ಹವಾಮಾನ ನಿರೋಧಕ ಹಕ್ಕಿ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಇದು ಬೆಳೆ ಉತ್ಪಾದಕತೆ ಮತ್ತು ಪೋಷಣೆಯನ್ನು ಸುಧಾರಿಸುತ್ತದೆ. ಉಪಕ್ರಮವು ಸುಸ್ಥಿರ ಕೃಷಿ ಮತ್ತು ಆಹಾರ ಭದ್ರತೆಗಳನ್ನು ಬೆಂಬಲಿಸುತ್ತದೆ. ಮುಂದಿನ ಪ್ರಶ್ನೆ, RBIಯ ಸಮಗ್ರ ಓಂಬುಡ್ಸ್ಮನ್ ಯೋಜನೆ 2026ರ ಪ್ರಕಾರ ಗ್ರಾಹಕರು ತಮ್ಮ ಬ್ಯಾಂಕ್ಗೆ ಮೊದಲು ದೂರು ನೀಡಿದ ನಂತರ ಎಷ್ಟು ದಿನಗಳಲ್ಲಿ ಉತ್ತರ ಬಾರದಿದ್ದರೆ RBI ಓಂಬುಡ್ಸ್ಮನ್ಗೆ ದೂರು ಸಲ್ಲಿಸಬಹುದು ಅಂತ ಕೇಳುತ್ತೆ. ಇನ್ನು ಕ್ವಶನ್ 30 ದಿನಗಳು. ಇನ್ನು RBI ಲಾಂಚಸ್ ರಿವ್ಯಾಂಪ್ಡ್ ಇಂಟಿಗ್ರೇಟೆಡ್ ಓಂಬುಡ್ಸ್ಮನ್ ಸ್ಕೀಮ್ ನೇಷನ್ ವೈಡ್. ಏನಿದು? ಈ ಯೋಜನೆಯು ಜುಲೈ 1, 2026ರಿಂದ ಜಾರಿಗೆ ಬಂದಿದೆ. ಇದು 2021ರ ಓಂಬುಡ್ಸ್ಮನ್ ಚೌಕಟ್ಟನ್ನು ಬದಲಾಯಿಸುತ್ತದೆ. ಈ ಯೋಜನೆಯನ್ನು ಒಂದು ರಾಷ್ಟ್ರ ಒಂದು ಓಂಬುಡ್ಸ್ಮನ್ ತತ್ವವನ್ನು ಆಚರಿಸುತ್ತದೆ. ಇದು ಉಚಿತ, ವೇಗವಾದ ಕುಂದುಕೊರತೆ ಪರಿಹಾರವನ್ನು ನೀಡುತ್ತದೆ. ಗ್ರಾಹಕರು ಆನ್ಲೈನ್ನಲ್ಲಿ ದೂರುಗಳನ್ನು ಸಲ್ಲಿಸಬಹುದು. 30 ದಿನಗಳ ನಂತರವೂ ಪರಿಹಾರವಿಲ್ಲದಿದ್ದರೆ ದೂರುಗಳು ಸಲ್ಲಿಸಬಹುದು. ಈ ಯೋಜನೆಯು ಬ್ಯಾಂಕ್ಗಳು, NBFCಗಳು, PPIಗಳು ಮತ್ತು ಕ್ರೆಡಿಟ್ ಮಾಹಿತಿ ಕಂಪನಿಗಳನ್ನು ಒಳಗೊಳ್ಳುತ್ತದೆ. ಇದು ಪ್ರತಿಕೂಲವಲ್ಲದ ವಿವಾದ ಪರಿಹಾರವನ್ನು ಉತ್ತೇಜಿಸುತ್ತದೆ. ಆರ್ಥಿಕ ನಷ್ಟಕ್ಕೆ 30 ಲಕ್ಷದವರೆಗೂ ಪರಿಹಾರ ಲಭ್ಯವಿದೆ. ಕಿರುಕುಳಕ್ಕೆ 3 ಲಕ್ಷದ ಹೆಚ್ಚುವರಿ ಪರಿಹಾರವನ್ನು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ದಕ್ಷಿಣ ವಾಯು ಕಮಾಂಡ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಏರ್ ಮಾರ್ಷಲ್ ಜಸ್ವಂತ್ ಸಿಂಗ್ ಮನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ಅಲ್ಲಿರೋದು ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇವರು ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಏರ್ ಚೀಫ್ ಮಾರ್ಷಲ್ VR ಚೌಧರಿ ಇವರು ಉಪಮುಖ್ಯಸ್ಥರು ಭಾರತೀಯ ವಾಯುಪಡೆಗೆ. ಇನ್ನು ಏರ್ ಮಾರ್ಷಲ್ ನರ್ಮದೇಶ್ವರ್ ತಿವಾರಿ ಇವರು ಮಾಜಿ ಮುಖ್ಯಸ್ಥರಾಗಿದ್ದರೆ ಭಾರತೀಯ ವಾಯುಪಡೆಗೆ. ಇನ್ನು ಏರ್ ಮಾರ್ಷಲ್ ಜಸ್ವಂತ್ ಸಿಂಗ್ ಮನ್ ದಕ್ಷಿಣ ವಾಯು ಕಮಾಂಡ್ನ AOC ಇನ್ ಆಗಿ ಅಧಿಕಾರ ವಹಿಸಿಕೊಂಡರು. ಇವರು ಜುಲೈ 1, 2026ರಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಏರ್ ಮಾರ್ಷಲ್ ಮನೀಶ್ ಖನ್ನಾ ಅವರ ನಂತರ ಅಧಿಕಾರ ವಹಿಸಿಕೊಂಡರು. ಅವರನ್ನು 1989ರಲ್ಲಿ ಫೈಟರ್ ಸ್ಲಿಮ್ಗೆ ನಿಯೋಜಿಸಲಾಯಿತು. ಅವರು ಪೈಲಟ್ ಅಟ್ಯಾಕ್ ಬೋಧಕ
ಅವರು 3000ಕ್ಕೂ ಹೆಚ್ಚು ಹಾರುವ ಗಂಟೆಗಳನ್ನು ಹೊಂದಿದ್ದಾರೆ. ಇವರು ಅಪಚೆ ಮಿಗ್ 21, ಜಾಗ್ವಾರ್ ಮಿಗ್ 29 ಮತ್ತು ರೆಫೇಲ್ ವಿಮಾನಗಳನ್ನು ಹಾರಿಸಿದ್ದಾರೆ. ಅವರು ಭಾರತೀಯ ವಾಯುಪಡೆಗಳಲ್ಲಿ ಪ್ರಮುಖ ಕಾರ್ಯಾಚರಣೆ ಮತ್ತು ನಾಗರಿಕತ್ವದ ಹುದ್ದೆಗಳನ್ನು ಅಲಂಕರಿಸಿದ್ದರು. ಅವರು ಸಹಾಯ ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಅತಿ ವಿಶಿಷ್ಟ ಸೇವಾ ಪದಕ ಮತ್ತು ವಾಯುಸೇನಾ ಪದಕ ಪುರಸ್ಕೃತರಾಗಿದ್ದಾರೆ. ಅವರ ಈ ನೇಮಕಾತಿಯು ದಕ್ಷಿಣ ವಾಯು ಕಮಾಂಡ್ನ ಕಾರ್ಯಾಚರಣೆಯ ನಾಯಕತ್ವವನ್ನು ಬಲಪಡಿಸುತ್ತದೆ. ಪ್ರಶ್ನೆ 4. 2026ರಲ್ಲಿ ಯುಎಸ್ಐಎಸ್ಪಿಎಫ್ ನಾಯಕತ್ವ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಸುನಿಲ್ ಭರ್ತಿ ಮಿತ್ತಲ್ ಅವರಿಗೆ ನೀಡಲಾಯಿತು? ಸರಿಯಾದ ಉತ್ತರ ದೂರ ಸಂಪರ್ಕ ಕ್ಷೇತ್ರದ ಪರಿವರ್ತನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಬಾಹ್ಯಾಕಾಶ ತಂತ್ರಜ್ಞಾನ ಆಪ್ಷನ್ ಎ ಅಲ್ಲಿರೋದು. ಇದು ಯಾಕೆ ತಪ್ಪು ಅಂದ್ರೆ ಇದು ಮಿತ್ತಲ್ ಅವರಿಗೆ ಈ ಕ್ಷೇತ್ರಕ್ಕೆ ಪ್ರಶಸ್ತಿ ನೀಡಲಾಗಿಲ್ಲ. ಆದರೂ ಭರ್ತಿ ಗ್ರೂಪ್ ಒನ್ವೆಬ್ನಲ್ಲಿ ಹೂಡಿಕೆ ಹೊಂದಿದೆ. ಇನ್ನು ಕೃಷಿ ಸುಧಾರಣೆ ಅಂದ್ರೆ ಇದು ಯಾಕೆ ತಪ್ಪು ಅಂದ್ರೆ ಇವರು ದೂರ ಸಂಪರ್ಕ ಮತ್ತು ಡಿಜಿಟಲ್ ಸೇವೆಗಳ ಕ್ಷೇತ್ರದಲ್ಲಿ ಪ್ರಸಿದ್ಧರು. ಇನ್ನು ವೈದ್ಯಕೀಯ ಸಂಶೋಧನೆ ಅಂದ್ರೆ ಇದು ಯಾಕೆ ತಪ್ಪು ಅಂದ್ರೆ ಅವರ ಮುಖ್ಯ ಕೊಡುಗೆ ದೂರ ಸಂಪರ್ಕ ಕ್ಷೇತ್ರದಲ್ಲಿದೆ. ಇನ್ನು ಸುನಿಲ್ ಭರ್ತಿ ಮಿತ್ತಲ್ ಅವರು 2026ರ ಯುಎಸ್ಐಎಸ್ಪಿಎಫ್ ನಾಯಕತ್ವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಅವರು ಭಾರತ್ ಎಂಟರ್ಪ್ರೈಸಸ್ನ ಸ್ಥಾಪಕರು ಮತ್ತು ಅಧ್ಯಕ್ಷರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ವಾಷಿಂಗ್ಟನ್ ಡಿಸಿಯಲ್ಲಿ ಪ್ರದಾನ ಮಾಡಲಾಯಿತು. ಯುಎಸ್ಐಎಸ್ಪಿಎಫ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯ ಸಂದರ್ಭದಲ್ಲಿ ಇದನ್ನು ನೀಡಲಾಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವುದಕ್ಕಾಗಿ ಅವರನ್ನು ಗೌರವಿಸಲಾಗಿದೆ. ಭಾರತ ದೂರಸಂಪರ್ಕ ವಲಯಕ್ಕೆ ಅವರು ನೀಡಿದ ಕೊಡುಗೆಗಳು ಗುರುತಿಸಲಾಯಿತು. ಇನ್ನು ಡಿಜಿಟಲ್ ಸಂಪರ್ಕದ ಮಹತ್ವವನ್ನು ಅವರು ಎತ್ತಿ ತೋರಿಸಿದ್ದರು. ಭವಿಷ್ಯದ ಬೆಳವಣಿಗೆಗೆ ನಾವೀನ್ಯತೆ ಮತ್ತು ಹೂಡಿಕೆಯನ್ನು ಅವರು ಒತ್ತಿ ಹೇಳಿದ್ದಾರೆ. ಭಾರತ-ಯುಎಸ್ ವ್ಯಾಪಾರ ಒಪ್ಪಂದದ ಬಗ್ಗೆ ಮಿತ್ತಲ್ ಆಶಾವಾದ ವ್ಯಕ್ತಪಡಿಸಿದ್ದರು. ಈ ಪ್ರಶಸ್ತಿಯು ಅವರ ಜಾಗತಿಕ ವ್ಯವಹಾರ ನಾಯಕತ್ವವನ್ನು ಗುರುತಿಸಿದೆ. ದ್ವಿಪಕ್ಷೀಯ ವಾಣಿಜ್ಯ ಸಹಕಾರಕ್ಕೆ ಅವರ ಕೊಡುಗೆಯನ್ನು ಸಹ ಇದು ಗೌರವಿಸಲಿದೆ. ಇನ್ನು ಪ್ರಶ್ನೆ 5. ಭಾರತವು ಮೊದಲ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಕಾರ್ಯವಿಧಾನ ಪಿನ್-ಎಸ್ ಅನ್ನು ಯಾವ ಹೆಲಿಕಾಪ್ಟರ್ನಲ್ಲಿ ಅನುಮೋದಿಸಿದೆ? ಸರಿಯಾದ ಉತ್ತರ ಉಂಡವಲ್ಲಿ ಹೆಲಿಕಾಪ್ಟರ್, ಆಂಧ್ರಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಜೂಹು ಹೆಲಿಕಾಪ್ಟರ್, ಮುಂಬೈ. ಇದು ಯಾಕೆ ತಪ್ಪು ಅಂದ್ರೆ ಜೂಹು ದೇಶದ ಅತ್ಯಂತ ಜನನಿಬಿಡ ಹೆಲಿಕಾಪ್ಟರ್. ಅಂದ್ರೆ ಮೊದಲು ಪಿನ್-ಎಸ್ ಅಪ್ರೋಚ್ ಇಲ್ಲಿ ಜಾರಿಯಾಗಿಲ್ಲ. ಇನ್ನು ರೋಹಿಣಿ ಹೆಲಿಕಾಪ್ಟರ್, ದೆಹಲಿ. ಇದು ಯಾಕೆ ತಪ್ಪು ಅಂದ್ರೆ ಇದು ಭಾರತದ ಮೊದಲ ಸಮಗ್ರ ಹೆಲಿಪೋರ್ಟ್ ಆದರೆ ಪಿನ್-ಎಸ್ ಮೊದಲು ಇಲ್ಲಿ ಜಾರಿಯಾಗಿಲ್ಲ. ಸೊ ಅದಕ್ಕೆ ಕೂಡ ಇದು ತಪ್ಪಾದ ಉತ್ತರ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಅದು ಕೊಚ್ಚಿನ್ ಹೆಲಿಪೋರ್ಟ್, ಹೆಲಿಕಾಪ್ಟರ್ ಅಲ್ಲ ಅದು ಹೆಲಿಪೋರ್ಟ್. ಯಾಕೆ ತಪ್ಪು ಅಂದ್ರೆ ಇಲ್ಲಿ ಪಿನ್-ಎಸ್ ಕಾರ್ಯವಿಧಾನ ಮೊದಲು ಜಾರಿಯಾಗಿಲ್ಲ. ಸೊ ಅದಕ್ಕೆ ಹೇಳತೋಡ ತಪ್ಪಾದ ಉತ್ತರ. ಭಾರತವು ತನ್ನ ಮೊದಲ ಖಾಸಗಿ ಪಾಯಿಂಟಿಂಗ್ ಸ್ಪೇನ್ ಕಾರ್ಯವಿಧಾನವನ್ನು ಅನುಮೋದಿಸಿದೆ. ಈ ವ್ಯವಸ್ಥೆಯನ್ನು ಹೆಲಿಕಾಪ್ಟರ್ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಉಂಡವಳ್ಳಿ ಹೆಲಿಪೋರ್ಟ್ನಲ್ಲಿ ಅಳವಡಿಸಲಾಗಿದೆ. ಈ ಕಾರ್ಯವಿಧಾನವು ಉಪಗ್ರಹ ಆಧಾರಿತವಾಗಿದೆ. ಇದನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದೆ. ಡಿಜಿಸಿಎ ಅನುಮೋದನೆ ನೀಡಿದೆ. ಇದು ಕೆಟ್ಟ ಹವಾಮಾನದಲ್ಲಿ ಸುರಕ್ಷಿತ ಸಾಗಣೆ ವಿಧಾನವನ್ನು ಸಕ್ರಿಯಗೊಳಿಸುತ್ತದೆ. ಈ ವ್ಯವಸ್ಥೆಯು ವಿಮಾನ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ. ಇದು ತುರ್ತು ವೈದ್ಯಕೀಯ ಮತ್ತು ವಿಪತ್ತು ಪರಿಹಾರ ಸೇವೆಯನ್ನು ಬೆಂಬಲಿಸುತ್ತದೆ. ಇದು ಪ್ರವಾಸೋದ್ಯಮ ಮತ್ತು ಪ್ರಾದೇಶಿಕ ಸಂಪನ್ಮೂಲಕ ಪ್ರಯೋಜನವನ್ನು ನೀಡುತ್ತದೆ. ಈ ಉಪಕ್ರಮವು ವಾಯುಯಾನ ಸಂಚರಣೆಯಲ್ಲಿ ಪ್ರಮುಖ ಪ್ರಗತಿಯನ್ನು ಗುರುತಿಸುತ್ತದೆ.
ಪ್ರಶ್ನೆ 6 ಭಾರತೀಯ ರೈತ ಸಂಘದ ನೂತನ ಅಧ್ಯಕ್ಷರಾಗಿ ನೇಮಕೊಂಡವರು ಯಾರು? ಸರಿಯಾದ ಉತ್ತರ ಶಿಶಿರ್ ಗೋಡಂಬಲೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಅಲೋಕ್ ಅಗರ್ವಾಲ್ ಇದು ಯಾಕೆ ತಪ್ಪು ಅಂತ ನೋಡೋದಾದ್ರೆ ಅವರು IRA ಯ ಹಿಂದಿನ ಅಧ್ಯಕ್ಷರು ಬ್ರೂಕ್ ಫೀಲ್ಡ್ ಇಂಡಿಯಾ ರೈಟರ್ನ MD ಮತ್ತು CEO ಹುದ್ದೆಯಿಂದ ನಿವೃತ್ತರಾದ ನಂತರ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿದ್ದಾರೆ. ಇನ್ನು ರಮೇಶ್ ನಾಯರ್ ಇದು ಯಾಕೆ ತಪ್ಪು ಅಂತ ನೋಡೋದಾದ್ರೆ ಅವರು ಮೈಂಡ್ ಸ್ಪೇಸ್ ಬಿಸಿನೆಸ್ ಪಾರ್ಕ್ಸ್ ರೈಟ್ನ MD ಮತ್ತು CEO ಮತ್ತು IRA ಯ ನಿರ್ದೇಶಕ ಮಂಡಳಿ ಸದಸ್ಯರಾಗಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪು. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು? ಅಮಿತ್ ಶೆಟ್ಟಿ ಅವರು ಎಂಬಸಿ ಆಫೀಸ್ ಪಾರ್ಕ್ಸ್ ರೈಟ್ನ CEO ಮತ್ತು IRA ನ ನಿರ್ದೇಶಕ ಮಂಡಳಿಯ ಸದಸ್ಯರಾಗಿದ್ದಾರೆ. ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಇನ್ನು ಶಿಶಿರ್ ಗೋಡಂಬಲೆ ಅವರ ಬಗ್ಗೆ ನೋಡೋದಾದ್ರೆ ಅವರು ಇಂಡಿಯನ್ ರೆಡ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರು ಈ ಹುದ್ದೆಯಲ್ಲಿ ಅಲೋಕ್ ಅಗರ್ವಾಲ್ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಶಿಶಿರ್ ಅವರು ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್ನ CEO ಆಗಿದ್ದಾರೆ. IRA 2023ರಲ್ಲಿ ಸ್ಥಾಪನೆಯಾಯಿತು. ಈ ಸಂಘಟನೆಯು ಸೆಬಿ ಮತ್ತು ಹಣಕಾಸು ಸಚಿವಾಲಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಭಾರತದ ರಿಯಲ್ ವಲಯದ ಬೆಳವಣಿಗೆಯನ್ನು ಉತ್ತೇಜಿಸಲು ಕೆಲಸ ಮಾಡುತ್ತದೆ. ಗೋಡಂಬಲೆಟ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದ್ದಾರೆ. ಅವರು ಹೂಡಿಕೆದಾರರ ಜಾಗೃತಿ ಮತ್ತು ಪಾರದರ್ಶಕತೆಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಈ ವಲಯದಲ್ಲಿನ ಆಡಳಿತ ಮಾನದಂಡಗಳನ್ನು ಮತ್ತಷ್ಟು ಸುಧಾರಿಸಲಾಗುತ್ತದೆ. ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್ ಅನ್ನು ಸ್ವತಃ ಗ್ರೂಪ್ ಮತ್ತು ಬ್ಲಾಕ್ ಸ್ಟೋನ್ ಬೆಂಬಲಿಸುತ್ತದೆ. ಇದು ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಭಾರತದ ಅತಿದೊಡ್ಡ ಪಟ್ಟಿ ಮಾಡಲಾದ ರೀಟ್ ಆಗಿದೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.